ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗ್ಯಾಸ್ ಅನ್ನೋದು ತುಂಬಾ ವೇಸ್ಟ್ ಮಾಡ್ತಾ ಇರ್ತೀವಿ. ನಮ್ಗೆ ಗೊತ್ತಿಲ್ಲದೆ ಸ್ವಲ್ಪ ತಪ್ಪುಗಳನ್ನು ಮಾಡಿ ನಾವು ಗ್ಯಾಸನ್ನು ತುಂಬಾ ವೇಸ್ಟ್ ಮಾಡ್ತಾ ಇರ್ತೀವಿ. ಆಗದಿರ ನಾನು ಹೇಳುವಂಥ ಟಿಪ್ಸನ್ನು ನೀವು ಯೂಸ್ ಮಾಡೋದ್ರಿಂದ ಗ್ಯಾಸ್ ಅನ್ನೋದು ತುಂಬಾ ಸೇವ್ ಮಾಡ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಹೇಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ. ಸ್ವಲ್ಪ ಆದರೂ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ಮಾರ್ನಿಂಗ್ ಎದ್ದಿದ ತಕ್ಷಣದಿಂದ ನಾವು ರಾತ್ರಿ ಮಲಗುವಂಥವರೆಗೂ ನಾವು ಏನೋ ಒಂದು ಅಡುಗೆಯನ್ನು ಮಾಡ್ತಾನೇ ಇರ್ತೀವಿ. ಗ್ಯಾಸ್ ಅನ್ನೋದು ಯೂಸ್ ಮಾಡ್ತಾನೇ ಇರ್ತೀವಿ. ನಮ್ಗೆ ಬೇಗನೆ 2 ತಿಂಗಳಿಗೆ 3 ತಿಂಗಳಿಗೆ ಅಂತಲೇ ಬೇಗನೆ ಗ್ಯಾಸ್ ಆಗೋಗ್ತಾ ಇರುತ್ತೆ. ನಮ್ಗೆ ಇನ್ನೂ ಜಾಸ್ತಿ ದಿನ ಬೇಕು. ನಾವು ಗ್ಯಾಸನ್ನು ಯಾವ ರೀತಿ ಸೇವ್ ಮಾಡ್ಕೋಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಫಸ್ಟ್ ಟಿಪ್ ಏನಂದರೆ, ನಾವು ಜಾಸ್ತಿ ಅಡುಗೆಯನ್ನು ಬೇಗ ಆಗಬೇಕು ಅಂತ ನಾವು ದೊಡ್ಡ ಬರ್ನರಲ್ಲೇ ಯೂಸ್ ಮಾಡ್ತಾ ಇರ್ತೀವಿ. ದೊಡ್ಡ ಬರ್ನರಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತಂದರೆ ನಮಗೆ ಬೇಗ ಆಗುತ್ತೆ ಮತ್ತು ಗ್ಯಾಸ್ ಕೂಡ ತುಂಬ ಬೇಗನೆ ಆಗೋಗುತ್ತೆ. ಚಿಕ್ಕ ಬರ್ನರಲ್ಲಿ ಯೂಸ್ ಮಾಡಿದ್ರೆ ನಮಗೆ ಗ್ಯಾಸ್ ಅನ್ನೋದು ತುಂಬಾ ಸೇವ್ ಆಗುತ್ತೆ. ಯಾಕಂದರೆ ನಮಗೆ ಒಂದು 10% ನಮಗೆ ಗ್ಯಾಸ್ ಅನ್ನೋದು ಕಡಿಮೆ ಬರುತ್ತೆ ಚಿಕ್ಕ ಬರ್ನರಲ್ಲಿ. ನಾವು ಆದಷ್ಟು ನಾವು ಚಿಕ್ಕ ಬರ್ನರಲ್ಲಿ ಅಡುಗೆ ಮಾಡೋದು ಅಭ್ಯಾಸ ಮಾಡ್ಕೋಬೇಕು. ಅದರಲ್ಲಿ ಟೈಮ್ ಒಂದು ಸ್ವಲ್ಪ ಲೇಟ್ ಆಗುತ್ತಷ್ಟೇ ಅಡುಗೆ ಮಾಡೋದು, ಇನ್ನೇನು ಆಗೋದಿಲ್ಲ. ಗ್ಯಾಸ್ ತುಂಬಾ ಸೇವ್ ಆಗುತ್ತೆ. ಇದೊಂದು ನಾವು ಅಭ್ಯಾಸ ಮಾಡಿಕೊಂಡ್ರೆ ಸಾಕು. ನಿಮಗೆ ಟಿಪ್ಸಲ್ಲಿ ಯಾವುದಾದ್ರೂ ಇಷ್ಟ ಅದರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಅಗಲವಾದ ಪಾತ್ರೆ, ಕಡಿಮೆ ಎತ್ತರ ಇರುವಂಥ ಪಾತ್ರೆಯಲ್ಲಿ ನಾವು ಯೂಸ್ ಮಾಡಬೇಕು. ಹಾಗೆಯೇ ಪಾತ್ರೆ ಬೇಗ ಬಿಸಿ ಆಗುತ್ತೆ, ಗ್ಯಾಸ್ ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಕಾಪರ್ ಬಾಟಮ್ ಇರುವಂಥ ಪಾತ್ರೆಯಲ್ಲಿ ಯೂಸ್ ಮಾಡಬೇಕು. ಇದನ್ನು ಯೂಸ್ ಮಾಡಿದರೆ ನಮಗೆ ಅದು ಪಾತ್ರೆ ಬೇಗ ಬಿಸಿ ಆಗುತ್ತೆ ಮತ್ತು ನಮಗೆ ಗ್ಯಾಸ್ ಕೂಡ ಕಡಿಮೆ ಆಗುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ನಾವು ಬೇಗ ಪಾತ್ರೆಯನ್ನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಈ ರೀತಿ ಬೇಗ ನೀರಿರೋವಂಥ ಪಾತ್ರೆಯನ್ನೇ, ಒದ್ದೆ ಆಗಿರೋವಂಥ ಪಾತ್ರೆಯನ್ನೇ ಇಡ್ತೀವಿ. ಆ ರೀತಿ ಒದ್ದೆ ಆಗಿರೋವಂಥ ಪಾತ್ರೆಯನ್ನು ಇಟ್ಟರೆ ಏನಾಗುತ್ತಂದರೆ ಗ್ಯಾಸ್ ತುಂಬಾ ಜಾಸ್ತಿ ಇರುತ್ತೆ. ಅದು ಡ್ರೈ ಆಗೋವರೆಗೂ ನಮಗೆ ಬಿಸಿ ಆಗೋದಿಲ್ಲ ಬೇಗ. ಆ ರೀತಿ ಆಗದಿರ ನಾವು ಒಂದು ಕ್ಲಾತನ್ನು ತಗೊಂಡು ಕ್ಲೀನಾಗಿ ನೀರನ್ನೆಲ್ಲ ಕ್ಲೀನಾಗಿ ಒರೆಸ್ಬಿಟ್ಟು ಮತ್ತು ನಾವು ಆ ಪಾತ್ರೆಯನ್ನು ಯೂಸ್ ಮಾಡೋದ್ರಿಂದ ನಮಗೆ ಪಾತ್ರೆ ಕೂಡ ಬೇಗ ನಮಗೆ ಡ್ರೈ ಆಗುತ್ತೆ ಮತ್ತು ಬೇಗ ಬಿಸಿನೂ ಆಗುತ್ತೆ. ನಮಗೆ ಗ್ಯಾಸ್ ಕೂಡ ತುಂಬಾ ಸೇವ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಯಾವಾಗಲೇ ಕೂಡ ನಮಗೆ ಪಾತ್ರೆ, ಒದ್ದೆ ಆಗಿರುವಂಥ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು, ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಈ ರೀತಿ ತರಕಾರಿಯನ್ನು ಕಟ್ ಮಾಡಿಕೊಂಡು ನಾವು ಅಡುಗೆಯನ್ನು ಮಾಡ್ತಾಯಿರ್ತೀವಿ. ಆ ರೀತಿ ಮಾಡಬಾರ್ದು. ನಾವು ಫಸ್ಟೇ ತರಕಾರಿನೆಲ್ಲ ರೆಡಿ ಮಾಡಿಕೊಂಡು ಕಟ್ ಮಾಡಿದ ನಂತರನೇ ನಾವು ಅಡುಗೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಗ್ಯಾಸ್ ಕೂಡ ತುಂಬಾ ಸೇವ್ ಆಗುತ್ತೆ. ನಮ್ಮ ಅಡುಗೆ ಕೂಡ ತುಂಬ ಬೇಗ ಆಗುತ್ತೆ. ನಾವು ಆದಷ್ಟು ತರಕಾರಿಯನ್ನು ಕಟ್ ಮಾಡಿಕೊಂಡೇ ನಾವು ಸಾಂಬಾರಾಗಲಿ ಏನಾದರೂ ನಾವು ಅಡುಗೆಯನ್ನು ಮಾಡಬೇಕು. ಎಲ್ಲವನ್ನು ರೆಡಿಯಾಗಿ ಇಟ್ಕೊಂಡು ನಾವು ಅಡುಗೆಯನ್ನು ಮಾಡಿದ್ರೆ ನಮ್ಮ ಗ್ಯಾಸ್ ಅನ್ನೋದು ತುಂಬ ಸೇವ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು, ನಾವು ಫ್ರಿಜ್ಜಲ್ಲಿ ಏನಾದರೂ ಕರೀಸ್ ಆಗಿರ್ಬೋದು, ಇಲ್ಲಾಂದರೆ ನಾವು ಏನಾದ್ರು ನಾನ್ ವೆಜ್ ಐಟಮ್ಸ್ ಇರ್ಬೋದು, ಅದನ್ನೆಲ್ಲ ನಾವು ತಣ್ಣಗಿದ್ರೇ ಅದನ್ನು ಹಾಗೇ ನಾವು ಸ್ಟವ್ ಮೇಲೆ ಇಟ್ಬಿಡ್ತೀವಿ. ಅದು ಮತ್ತೆ ಬಿಸಿ ಆಗಬೇಕಂದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ. ಆ ರೀತಿ ಮಾಡಿದ್ರೆ ನಾವು ಸ್ವಲ್ಪ ಅದನ್ನು ರೂಮ್ ಟೆಂಪರೇಚರ್ ಬರೋ ಅಂಥವ್ರಿಗೂ ನಾವು ಅದನ್ನು ಇಡಬೇಕು. ಆ ರೀತಿ ನಿಮ್ಗೆ ಆಗೋದಿಲ್ಲ, ಅದು ಬೇಗ ನಮಗೆ ಸಾಂಬಾರು ಬೇಕು, ಬಿಸಿ ಆಗಬೇಕು ಅಂದಾಗ ಸ್ವಲ್ಪ ಒಂದು ಬೌಲನ್ನು ತಗೊಂಡು ಸ್ವಲ್ಪ ನೀರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಈ ಪಾತ್ರೆಯನ್ನು ಇಡೋದ್ರಿಂದ ನಮ್ಗೆ ಬೇಗ ಅದು ಟೆಂಪರೇಚರ್ ಅನ್ನೋದು ಕಡಿಮೆ ಆಗುತ್ತೆ. ನಾವು ನಮ್ಮ
ಕರಿ ಏನಿದೆ ಅವೆಲ್ಲ ನಾವು ಬಿಸಿ ಮಾಡ್ಕೋಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಗ್ಯಾಸ್ ಅನ್ನೋದು ಕಡಿಮೆ ಆಗುತ್ತೆ. ಈಗೆಲ್ಲ ಗ್ಯಾಸ್ ರೇಟ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ, ಅದು ನಿಮಗೂ ಗೊತ್ತಿರ್ಬೋದು. ಗ್ಯಾಸ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಈ ರೀತಿ ನಾವು ಮಾಡೋದ್ರಿಂದ ನಾವು ಗ್ಯಾಸನ್ನು ತುಂಬಾ ಸೇವ್ ಮಾಡ್ಕೋಬೋದು, ನಮಗೆ ತುಂಬಾ ಸೇವ್ ಆಗುತ್ತೆ. ನಾನು ಹೇಳುವಂಥ ಕೆಲವೊಂದು ಟಿಪ್ಸನ್ನು ನೀವು ಯೂಸ್ ಮಾಡೋದ್ರಿಂದ ನೀವು ಗ್ಯಾಸ್ ಅನ್ನೋದು ತುಂಬಾ ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಮೊಟ್ಟೆಯನ್ನು ಜಾಸ್ತಿನೇ ಹೊತ್ತು ನಾವು ಬಾಯ್ಲ್ ಮಾಡಿಸ್ತಾ ಇರ್ತೀವಿ. ಅದು ತುಂಬಾ ನಮಗೆ ಗ್ಯಾಸ್ ಅನ್ನೋದು ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ. ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು 20-30 ನಿಮಿಷ ಆದರೂ ಅದನ್ನು ಮೊಟ್ಟೆಯನ್ನು ಬೇಯಿಸ್ತಾನೆ ಇರ್ತಾರೆ. ಅದು ತುಂಬಾ ನಮ್ಮ ಗ್ಯಾಸ್ ಅನ್ನೋದು ವೇಸ್ಟ್ ಆಗುತ್ತೆ. ಒಂದು 5 ನಿಮಿಷ ಇದ್ದರೆ ಸಾಕು, ನಮ್ಮ ಮೊಟ್ಟೆ ಅನ್ನೋದು ಕ್ಲೀನಾಗಿ ಬಾಯ್ಲ್ ಆಗುತ್ತೆ, ಏನೂ ಒಡೆದೋಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು, ನಾವು ಈ ರೀತಿ ಅಡುಗೆ ಏನಾದರೂ ಮಾಡಬೇಕಾದ್ರೆ ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಅಡುಗೆಯನ್ನು ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಗ್ಯಾಸ್ ಅನ್ನೋದು ಸೇವ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಸ್ಟವ್ ಆನ್ ಮಾಡುವಾಗ ಈ ರೀತಿ ಬ್ಲೂ ಕಲರಲ್ಲಿ ಬರಬೇಕು. ಈ ರೀತಿ ಬ್ಲೂ ಕಲರಲ್ಲಿ ಬಂದರೆ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಜಾಸ್ತಿ ಗ್ಯಾಸ್ ಯೂಸ್ ಆಗೋದಿಲ್ಲ. ಮತ್ತು ಆರೆಂಜ್ ಕಲರಲ್ಲಿ ನಮಗೆ ಒಂದೊಂದು ಸಾರಿ ಆರೆಂಜ್ ಕಲರಲ್ಲಿ ಬರುತ್ತೆ. ಆ ಕಲರ್ ಬಂದರೆ ಬರ್ನರ್ ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೋಡಬೇಕು. ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ನಮ್ಮ ಗ್ಯಾಸ್ ಅನ್ನೋದು ತುಂಬಾ ಸೇವ್ ಆಗುತ್ತೆ. ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀವು ಸ್ಟವನ್ನು ಆನ್ ಮಾಡುವಾಗ ಈ 2 ಟಿಪ್ಪು ನೀವು ತುಂಬಾ ಅಬ್ಸರ್ವ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ನೈಟ್ ಮಲಗುವ ಟೈಮಲ್ಲಿ ಈ ರೀತಿ ಗ್ಯಾಸನ್ನು ಆಫ್ ಮಾಡಿ ನಾವು ಮಲಗಬೇಕು. ಹಾಗೆ ಬಿಟ್ಟರೆ ಏನಾಗುತ್ತಂತೆ, ಆ ಗ್ಯಾಸ್ ಅನ್ನೋದು ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ. ಆ ಗ್ಯಾಸ್ ಚಿಕ್ಕ ಮಕ್ಕಳು ಯಾರು ಇರುವಾಗ ನಾವು ಸಡನ್ನಾಗಿ ಹೋಗ್ಬಿಟ್ಟು ನಮ್ಮ ಗ್ಯಾಸ್ ಅನ್ನೋದು ಅಂಟಿಸ್ಬಿಡ್ತಾರೆ. ಆ ರೀತಿ ಆಗದಿರ ನಾವು ಫಸ್ಟು ನೈಟ್ ಮಲಗುವಾಗಲೇ ನಾವು ಗ್ಯಾಸ್ ಆಫ್ ಮಾಡಿ ಮಲಗಬೇಕು. ನೋಡಿದ್ರಲ್ಲ ಈ ಗ್ಯಾಸ್ ಸೇವಿಂಗ್ ಟಿಪ್ಸ್, ನಿಮ್ಗೆ ಹೇಗೆ ಅನಿಸ್ತು? ನಿಮ್ಗೆ ಸ್ವಲ್ಪ ಅದು ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ಮೊದಲೇ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.